ನೋಡಿ, ಪ್ರತಿಯೊಬ್ಬರು ಹೋಗಿ ಬಂದರೆ ಅವರವರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬರ್ತಾರೆ. ಈಗ ಸರ್ಕಾರ 27 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಆ 27 ಲಕ್ಷದಲ್ಲಿ ಎಷ್ಟು ಗೃಹಲಕ್ಷ್ಮಿಯರಿಗೆ 2,2 ಸಾವಿರ ಹಾಕ್ಬೋದಾಗಿತ್ತು? ಎಷ್ಟು ಬಡತನ ನಿರ್ಮೂಲನೆ ಮಾಡ್ಬೋದಾಗಿತ್ತು? ನೀವು ಸರ್ಕಾರದ ದುಡ್ಡಲ್ಲಿ ಹೋಗೋದಕ್ಕೆ ಕೇಳ್ತಾ ಇರೋದು ನಾನು. ಆಮೇಲೆ ಈ ಆಷಾಢ ಬುತ್ತಿತನ ಯಾಕೆ? ದ್ವಂದ್ವ ಯಾಕೆ? 2-4 ಯಾಕೆ? ಟೀಕೆ ಮಾಡು, ಏನಾದ್ರೂ ಟೀಕೆ ಮಾಡಿಬಿಡೋದು. ಹಿಂದೂ ಧರ್ಮನೇ ಸಿಗೋದಾ? ಎಷ್ಟು ಸಹಿಸ್ಕೋಬೇಕ್ರಿ? ಮೊನ್ನೆನೇ ಆಯ್ತಲ್ಲ, ಈಗ ಉದಯಗಿರಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಹೆಂಗೆ ಕಲ್ಲೆಸೆದು ಕೈಕಾಲು ಮುರಿದು ಹಾಕಿದ್ರು ಪೊಲೀಸರನ್ನ. ಪೊಲೀಸರದ್ದೇ ತಪ್ಪು ಅಂತ KN ರಾಜಣ್ಣ ಬೇರೆ. ಏನು ರಾಜಣ್ಣ, ಅಲ್ಲಿ ಅಷ್ಟಿದ್ದ ಮುಸ್ಲಿಮರಿದ್ದಾರೆ, ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಕಾಮನ್ ಸೆನ್ಸ್ ಇಲ್ವಾ? ಯಾಕೆ ಅಲ್ಲಿ ಕಾನೂನು ಇಲ್ವಾ? ಕಾನೂನಿಗಿಂತ ದೊಡ್ಡವರ? ಆ ವಿಚಾರದಲ್ಲಿ DK ಶಿವಕುಮಾರ್ ಆಗ್ಬೋದು. ಹೇಳಿದರು ಇಲ್ಲ ಹುಡುಗರೆ ಮಾಡಿರೋದು. ಆದರೆ ಒಬ್ಬಾತ ಪುಂಖಾನುಪುಂಖವಾಗಿ ಅಲ್ಲಿ ಭಾಷಣ ಬಿಗಿತಾ ಇದ್ದ. ಯಾವುದಾದ್ರೂ ಒಬ್ಬ ಹಿಂದೂ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದರೆ ಈಗ ಒಳಗಿರ್ತಾ ಇರಲ್ವೋ ಇಲ್ವೋ? ಅವನು ಯಾಕೆ ಒಳಗೋಗಿಲ್ಲ ಇನ್ನೂ ಕೂಡ? ಈಗ ಜನರ ದುಡ್ಡಲ್ಲಿ ಟೂರ್ ಹೊರಟಿದ್ದಾರೆ 13 ಶಾಸಕರು. ಜನರ ದುಡ್ಡಲ್ಲಿ ಯಾರೆಲ್ಲ? HC ಬಾಲಕೃಷ್ಣ, P ನಾಗೇಂದ್ರ, TP ಯೋಗೇಶ್ವರ್, ಶಿವರಾಮ್ ಹೆಬ್ಬಾರ್, B ಶಿವಣ್ಣ, ಕನಿಜಾ ಫಾತಿಮಾ, ಭಾಗೀರಥಿ ಮುರಳ್ಯ, ಸಿಮೆಂಟ್ ಮಂಜು, ಚಂದ್ರು ಲಮಾಣಿ, ಧೀರಜ್ ಮುನ್ರಾಜು, ಸ್ವರೂಪ್ ಪ್ರಕಾಶ್, ದೇವರಪ್ಪರಗಿಯ ಬಸನಗೌಡ ಪಾಟೀಲ್. ಎಲ್ರಿಗೂ ಚಾನ್ಸ್. ಎಲ್ಲ ಪಾರ್ಟಿಯವರು ಇದ್ದಾರೆ. ಪ್ರಯಾಗ್ರಾಜ್, ಅಯೋಧ್ಯೆ, ವಾರಣಾಸಿ, ಪಾಟ್ನಾ ಟೂರ್. ಒಬ್ಬೊಬ್ಬ ಶಾಸಕರಿಗೆ 1,75,000 ರೂಪಾಯಿ ಖರ್ಚು. 13 ಶಾಸಕರಿಗೆ 22,75,000 ರೂಪಾಯಿ ಖರ್ಚು. ಹೋಗೋಕ್ಕೆ ಏರೋಪ್ಲೇನ್ ವ್ಯವಸ್ಥೆ ಮಾಡಿದೆ ಸರ್ಕಾರ. ಉಳಿಯಲು ರ್ಯಾಡಿಸನ್ ಬ್ಲೂ, ತಾಜ್ ಹೋಟೆಲ್ನಲ್ಲಿ ರೂಮ್ ಇದೆ. ಜನರ ದುಡ್ಡಲ್ಲಿ ಸುತ್ತಾಡಿದರೆ ಈಗ ನಾವು ಕೇಳ್ಬೋದಲ್ವಾ? ಅಲ್ಲ ಸ್ವಾಮಿ, ಜನರ ದುಡ್ಡು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಬೇಕು, ಏನ್ರಿ ಜನರ ದುಡ್ಡಲ್ಲಿ ಹೋಗ್ತಾ ಇದ್ದೀರಿ? ಆ 22 ಲಕ್ಷದಲ್ಲಿ ಎಷ್ಟು 2,2 ಸಾವಿರ ಹಾಕ್ಬೋದಾಗಿತ್ತು ಗೃಹಲಕ್ಷ್ಮಿಗೆ? ಈ ಥರ ನೀವು ಸುತ್ತಾಡಿದರೆ, ಜನರ ದುಡ್ಡಲ್ಲಿ ಸುತ್ತಾಡಿದರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳಿದರೆ ನಿಮ್ಮ ಹಿರಿತನಕ್ಕೊಂದು ಶ್ರೇಷ್ಠತೆ ಇತ್ತು ಸರ್. ನೆಕ್ಸ್ಟ್ ನೋಡಿ, ಪ್ರತಿಯೊಬ್ಬರು ಹೋಗಿ ಬಂದರೆ ಅವರವರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬರ್ತಾರೆ. ಈಗ ಸರ್ಕಾರ 27 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಆ 27 ಲಕ್ಷದಲ್ಲಿ ಎಷ್ಟು ಗೃಹಲಕ್ಷ್ಮಿಯರಿಗೆ 2,2 ಸಾವಿರ ಹಾಕ್ಬೋದಾಗಿತ್ತು? ಎಷ್ಟು ಬಡತನ ನಿರ್ಮೂಲನೆ ಮಾಡ್ಬೋದಾಗಿತ್ತು? ನೀವು ಸರ್ಕಾರದ ದುಡ್ಡಲ್ಲಿ ಹೋಗೋದಕ್ಕೆ ಕೇಳ್ತಾ ಇರೋದು ನಾನು. ಆಮೇಲೆ ಈ ಆಷಾಢ ಬುತ್ತಿತನ ಯಾಕೆ? ದ್ವಂದ್ವ ಯಾಕೆ? 2-4 ಯಾಕೆ? ಟೀಕೆ ಮಾಡು, ಏನಾದ್ರೂ ಟೀಕೆ ಮಾಡಿಬಿಡೋದು. ಹಿಂದೂ ಧರ್ಮನೇ ಸಿಗೋದಾ? ಎಷ್ಟು ಸಹಿಸ್ಕೋಬೇಕ್ರಿ? ಮೊನ್ನೆನೇ ಆಯ್ತಲ್ಲ, ಈಗ ಉದಯಗಿರಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಹೆಂಗೆ ಕಲ್ಲೆಸೆದು ಕೈಕಾಲು ಮುರಿದು ಹಾಕಿದ್ರು ಪೊಲೀಸರನ್ನ. ಪೊಲೀಸರದ್ದೇ ತಪ್ಪು ಅಂತ KN ರಾಜಣ್ಣ ಬೇರೆ. ಏನು ರಾಜಣ್ಣ, ಅಲ್ಲಿ ಅಷ್ಟಿದ್ದ ಮುಸ್ಲಿಮರಿದ್ದಾರೆ, ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಕಾಮನ್ ಸೆನ್ಸ್ ಇಲ್ವಾ? ಯಾಕೆ ಅಲ್ಲಿ ಕಾನೂನು ಇಲ್ವಾ? ಕಾನೂನಿಗಿಂತ ದೊಡ್ಡವರ? ಆ ವಿಚಾರದಲ್ಲಿ DK ಶಿವಕುಮಾರ್ ಆಗ್ಬೋದು. ಹೇಳಿದರು ಇಲ್ಲ ಹುಡುಗರೆ ಮಾಡಿರೋದು. ಆದರೆ ಒಬ್ಬಾತ ಪುಂಖಾನುಪುಂಖವಾಗಿ ಅಲ್ಲಿ ಭಾಷಣ ಬಿಗಿತಾ ಇದ್ದ. ಯಾವುದಾದ್ರೂ ಒಬ್ಬ ಹಿಂದೂ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದರೆ ಈಗ ಒಳಗಿರ್ತಾ ಇರಲ್ವೋ ಇಲ್ವೋ? ಅವನು ಯಾಕೆ ಒಳಗೋಗಿಲ್ಲ ಇನ್ನೂ ಕೂಡ? ಈಗ ಜನರ ದುಡ್ಡಲ್ಲಿ ಟೂರ್ ಹೊರಟಿದ್ದಾರೆ 13 ಶಾಸಕರು. ಜನರ ದುಡ್ಡಲ್ಲಿ ಯಾರೆಲ್ಲ? HC ಬಾಲಕೃಷ್ಣ, P ನಾಗೇಂದ್ರ, TP ಯೋಗೇಶ್ವರ್, ಶಿವರಾಮ್ ಹೆಬ್ಬಾರ್, B ಶಿವಣ್ಣ, ಕನಿಜಾ ಫಾತಿಮಾ, ಭಾಗೀರಥಿ ಮುರಳ್ಯ, ಸಿಮೆಂಟ್ ಮಂಜು, ಚಂದ್ರು ಲಮಾಣಿ, ಧೀರಜ್ ಮುನ್ರಾಜು, ಸ್ವರೂಪ್ ಪ್ರಕಾಶ್, ದೇವರಪ್ಪರಗಿಯ ಬಸನಗೌಡ ಪಾಟೀಲ್. ಎಲ್ರಿಗೂ ಚಾನ್ಸ್. ಎಲ್ಲ ಪಾರ್ಟಿಯವರು ಇದ್ದಾರೆ. ಪ್ರಯಾಗ್ರಾಜ್, ಅಯೋಧ್ಯೆ, ವಾರಣಾಸಿ, ಪಾಟ್ನಾ ಟೂರ್. ಒಬ್ಬೊಬ್ಬ ಶಾಸಕರಿಗೆ 1,75,000 ರೂಪಾಯಿ ಖರ್ಚು. 13 ಶಾಸಕರಿಗೆ 22,75,000 ರೂಪಾಯಿ ಖರ್ಚು. ಹೋಗೋಕ್ಕೆ ಏರೋಪ್ಲೇನ್ ವ್ಯವಸ್ಥೆ ಮಾಡಿದೆ ಸರ್ಕಾರ. ಉಳಿಯಲು ರ್ಯಾಡಿಸನ್ ಬ್ಲೂ, ತಾಜ್ ಹೋಟೆಲ್ನಲ್ಲಿ ರೂಮ್ ಇದೆ. ಜನರ ದುಡ್ಡಲ್ಲಿ ಸುತ್ತಾಡಿದರೆ ಈಗ ನಾವು ಕೇಳ್ಬೋದಲ್ವಾ? ಅಲ್ಲ ಸ್ವಾಮಿ, ಜನರ ದುಡ್ಡು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಬೇಕು, ಏನ್ರಿ ಜನರ ದುಡ್ಡಲ್ಲಿ ಹೋಗ್ತಾ ಇದ್ದೀರಿ?
ಆ 22 ಲಕ್ಷದಲ್ಲಿ ಎಷ್ಟು 2,000 ಹಾಕ್ಬೋದಾಗಿತ್ತು ಗೃಹಲಕ್ಷ್ಮಿಗೆ? ಈ ಥರ ನೀವು ಸುತ್ತಾಡಿದರೆ, ಜನರ ದುಡ್ಡಲ್ಲಿ ಸುತ್ತಾಡಿದರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳಿದರೆ ನಿಮ್ಮ ಹಿರಿತನಕ್ಕೊಂದು ಶ್ರೇಷ್ಠತೆ ಇತ್ತು ಸರ್. ನೆಕ್ಸ್ಟ್ ನೋಡಿ, ಪ್ರತಿಯೊಬ್ಬರು ಹೋಗಿ ಬಂದರೆ ಅವರವರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬರ್ತಾರೆ. ಈಗ ಸರ್ಕಾರ 27 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಆ 27 ಲಕ್ಷದಲ್ಲಿ ಎಷ್ಟು ಗೃಹಲಕ್ಷ್ಮಿಯರಿಗೆ 2,000 ಹಾಕ್ಬೋದಾಗಿತ್ತು? ಎಷ್ಟು ಬಡತನ ನಿರ್ಮೂಲನೆ ಮಾಡ್ಬೋದಾಗಿತ್ತು? ನೀವು ಸರ್ಕಾರದ ದುಡ್ಡಲ್ಲಿ ಹೋಗೋದಕ್ಕೆ ಕೇಳ್ತಾ ಇರೋದು ನಾನು. ಆಮೇಲೆ ಈ ಆಷಾಢ ಬುತ್ತಿತನ ಯಾಕೆ? ದ್ವಂದ್ವ ಯಾಕೆ? 2-4 ಯಾಕೆ? ಟೀಕೆ ಮಾಡು, ಏನಾದ್ರೂ ಟೀಕೆ ಮಾಡಿಬಿಡೋದು. ಹಿಂದೂ ಧರ್ಮನೇ ಸಿಗೋದಾ? ಎಷ್ಟು ಸಹಿಸ್ಕೋಬೇಕ್ರಿ? ಮೊನ್ನೆನೇ ಆಯ್ತಲ್ಲ ಈಗ ಉದಯಗಿರಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಹೆಂಗೆ ಕಲ್ಲೆಸೆದು ಕೈಕಾಲು ಮುರಿದು ಹಾಕಿದ್ರು ಪೊಲೀಸರನ್ನ. ಪೊಲೀಸರದ್ದೇ ತಪ್ಪು ಅಂತ ಕೆ ಎನ್ ರಾಜಣ್ಣ ಬೇರೆ. ಏನು ರಾಜಣ್ಣ, ಹಾಂ, ಅಲ್ಲಿ ಅಷ್ಟಿದ್ದ ಮುಸ್ಲಿಮರಿದ್ದಾರೆ, ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಕಾಮನ್ ಸೆನ್ಸ್ ಇಲ್ವಾ? ಯಾಕೆ ಅಲ್ಲಿ ಕಾನೂನು ಇಲ್ವಾ? ಕಾನೂನಿಗಿಂತ ದೊಡ್ಡವರ? ಆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಆಗ್ಬೋದು, ಹೇಳಿದರು ಇಲ್ಲ ಹುಡುಗರೆ ಮಾಡಿರೋದು. ಆದರೆ ಒಬ್ಬಾತ ಪುಂಖಾನುಪುಂಖವಾಗಿ ಅಲ್ಲಿ ಭಾಷಣ ಬಿಗಿತಾ ಇದ್ದ. ಯಾವುದಾದ್ರೂ ಒಬ್ಬ ಹಿಂದೂ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದರೆ ಈಗ ಒಳಗಿರ್ತಾ ಇರಲ್ವೋ ಇಲ್ವೋ? ಅವನು ಯಾಕೆ ಒಳಗೋಗಿಲ್ಲ ಇನ್ನೂ ಕೂಡ? ಈಗ ಜನರ ದುಡ್ಡಲ್ಲಿ ಟೂರ್ ಹೊರಟಿದ್ದಾರೆ 13 ಶಾಸಕರು. ಜನರ ದುಡ್ಡಲ್ಲಿ ಯಾರೆಲ್ಲ? ಎಚ್ ಸಿ ಬಾಲಕೃಷ್ಣ, ಪಿ ನಾಗೇಂದ್ರ, ಟಿ ಪಿ ಯೋಗೇಶ್ವರ್, ಶಿವರಾಮ್ ಹೆಬ್ಬಾರ್, ಬಿ ಶಿವಣ್ಣ, ಕನಿಜಾ ಫಾತಿಮಾ, ಭಾಗೀರಥಿ ಮುರಳ್ಯ, ಸಿಮೆಂಟ್ ಮಂಜು, ಚಂದ್ರು ಲಮಾಣಿ, ಧೀರಜ್ ಮುನ್ರಾಜು, ಸ್ವರೂಪ್ ಪ್ರಕಾಶ್, ದೇವರಪ್ಪರಗಿಯ ಬಸನಗೌಡ ಪಾಟೀಲ್. ಎಲ್ರಿಗೂ ಚಾನ್ಸ್. ಎಲ್ಲ ಪಾರ್ಟಿಯವರಿದ್ದಾರೆ. ಪ್ರಯಾಗ್ರಾಜ್, ಅಯೋಧ್ಯೆ, ವಾರಣಾಸಿ, ಪಾಟ್ನಾ ಟೂರ್. ಒಬ್ಬೊಬ್ಬ ಶಾಸಕರಿಗೆ 1,75,000 ರೂಪಾಯಿ ಖರ್ಚು. 13 ಶಾಸಕರಿಗೆ 22,75,000 ರೂಪಾಯಿ ಖರ್ಚು. ಹೋಗೋಕ್ಕೆ ಏರೋಪ್ಲೇನ್ ವ್ಯವಸ್ಥೆ ಮಾಡಿದೆ ಸರ್ಕಾರ. ಉಳಿಯಲು ರ್ಯಾಡಿಸನ್ ಬ್ಲೂ, ತಾಜ್ ಹೋಟೆಲ್ನಲ್ಲಿ ರೂಮ್ ಇದೆ. ಜನರ ದುಡ್ಡಲ್ಲಿ ಸುತ್ತಾಡಿದರೆ ಈಗ ನಾವು ಕೇಳ್ಬೋದಲ್ವಾ? ಅಲ್ಲ ಸ್ವಾಮಿ, ಜನರ ದುಡ್ಡು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಬೇಕು, ಏನ್ರಿ ಜನರ ದುಡ್ಡಲ್ಲಿ ಹೋಗ್ತಾ ಇದ್ದೀರಿ? ಆ 22 ಲಕ್ಷದಲ್ಲಿ ಎಷ್ಟು 2,000 ಹಾಕ್ಬೋದಾಗಿತ್ತು ಗೃಹಲಕ್ಷ್ಮಿಗೆ? ಈ ಥರ ನೀವು ಸುತ್ತಾಡಿದರೆ, ಜನರ ದುಡ್ಡಲ್ಲಿ ಸುತ್ತಾಡಿದರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳಿದರೆ ನಿಮ್ಮ ಹಿರಿತನಕ್ಕೊಂದು ಶ್ರೇಷ್ಠತೆ ಇತ್ತು ಸರ್. ನೆಕ್ಸ್ಟ್ ನೋಡಿ, ಪ್ರತಿಯೊಬ್ಬರು ಹೋಗಿ ಬಂದರೆ ಅವರವರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬರ್ತಾರೆ. ಈಗ ಸರ್ಕಾರ 27 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಆ 27 ಲಕ್ಷದಲ್ಲಿ ಎಷ್ಟು ಗೃಹಲಕ್ಷ್ಮಿಯರಿಗೆ 2,000 ಹಾಕ್ಬೋದಾಗಿತ್ತು? ಎಷ್ಟು ಬಡತನ ನಿರ್ಮೂಲನೆ ಮಾಡ್ಬೋದಾಗಿತ್ತು? ನೀವು ಸರ್ಕಾರದ ದುಡ್ಡಲ್ಲಿ ಹೋಗೋದಕ್ಕೆ ಕೇಳ್ತಾ ಇರೋದು ನಾನು. ಆಮೇಲೆ ಈ ಆಷಾಢ ಬುತ್ತಿತನ ಯಾಕೆ? ದ್ವಂದ್ವ ಯಾಕೆ? 2-4 ಯಾಕೆ? ಟೀಕೆ ಮಾಡು, ಏನಾದ್ರೂ ಟೀಕೆ ಮಾಡಿಬಿಡೋದು. ಹಿಂದೂ ಧರ್ಮನೇ ಸಿಗೋದಾ? ಎಷ್ಟು ಸಹಿಸ್ಕೋಬೇಕ್ರಿ? ಮೊನ್ನೆನೇ ಆಯ್ತಲ್ಲ ಈಗ ಉದಯಗಿರಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಹೆಂಗೆ ಕಲ್ಲೆಸೆದು ಕೈಕಾಲು ಮುರಿದು ಹಾಕಿದ್ರು ಪೊಲೀಸರನ್ನ. ಪೊಲೀಸರದ್ದೇ ತಪ್ಪು ಅಂತ ಕೆ ಎನ್ ರಾಜಣ್ಣ ಬೇರೆ. ಏನು ರಾಜಣ್ಣ, ಹಾಂ, ಅಲ್ಲಿ ಅಷ್ಟಿದ್ದ ಮುಸ್ಲಿಮರಿದ್ದಾರೆ, ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಕಾಮನ್ ಸೆನ್ಸ್ ಇಲ್ವಾ? ಯಾಕೆ ಅಲ್ಲಿ ಕಾನೂನು ಇಲ್ವಾ? ಕಾನೂನಿಗಿಂತ ದೊಡ್ಡವರ? ಆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಆಗ್ಬೋದು, ಹೇಳಿದರು ಇಲ್ಲ ಹುಡುಗರೆ ಮಾಡಿರೋದು. ಆದರೆ ಒಬ್ಬಾತ ಪುಂಖಾನುಪುಂಖವಾಗಿ ಅಲ್ಲಿ ಭಾಷಣ ಬಿಗಿತಾ ಇದ್ದ. ಯಾವುದಾದ್ರೂ ಒಬ್ಬ ಹಿಂದೂ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದರೆ ಈಗ ಒಳಗಿರ್ತಾ ಇರಲ್ವೋ ಇಲ್ವೋ? ಅವನು ಯಾಕೆ ಒಳಗೋಗಿಲ್ಲ ಇನ್ನೂ ಕೂಡ? ಈಗ ಜನರ ದುಡ್ಡಲ್ಲಿ ಟೂರ್ ಹೊರಟಿದ್ದಾರೆ 13 ಶಾಸಕರು. ಜನರ ದುಡ್ಡಲ್ಲಿ ಯಾರೆಲ್ಲ? ಎಚ್ ಸಿ ಬಾಲಕೃಷ್ಣ, ಪಿ ನಾಗೇಂದ್ರ, ಟಿ ಪಿ ಯೋಗೇಶ್ವರ್, ಶಿವರಾಮ್ ಹೆಬ್ಬಾರ್, ಬಿ ಶಿವಣ್ಣ, ಕನಿಜಾ ಫಾತಿಮಾ, ಭಾಗೀರಥಿ ಮುರಳ್ಯ, ಸಿಮೆಂಟ್ ಮಂಜು, ಚಂದ್ರು ಲಮಾಣಿ, ಧೀರಜ್ ಮುನ್ರಾಜು, ಸ್ವರೂಪ್ ಪ್ರಕಾಶ್, ದೇವರಪ್ಪರಗಿಯ ಬಸನಗೌಡ ಪಾಟೀಲ್. ಎಲ್ರಿಗೂ ಚಾನ್ಸ್. ಎಲ್ಲ ಪಾರ್ಟಿಯವರಿದ್ದಾರೆ. ಪ್ರಯಾಗ್ರಾಜ್, ಅಯೋಧ್ಯೆ, ವಾರಣಾಸಿ, ಪಾಟ್ನಾ ಟೂರ್. ಒಬ್ಬೊಬ್ಬ ಶಾಸಕರಿಗೆ 1,75,000 ರೂಪಾಯಿ ಖರ್ಚು. 13 ಶಾಸಕರಿಗೆ 22,75,000 ರೂಪಾಯಿ ಖರ್ಚು. ಹೋಗೋಕ್ಕೆ ಏರೋಪ್ಲೇನ್ ವ್ಯವಸ್ಥೆ ಮಾಡಿದೆ ಸರ್ಕಾರ.
ಉಳಿಯಲು ರ್ಯಾಡಿಸನ್ ಬ್ಲೂ ತಾಜ್ ಹೋಟೆಲ್ನಲ್ಲಿ ರೂಮ್ ಇದೆ. ಜನರ ದುಡ್ಡಲ್ಲಿ ಸುತ್ತಾಡಿದರೆ ಈಗ ನಾವು ಕೇಳ್ಬೋದಲ್ವಾ? ಅಲ್ಲ ಸ್ವಾಮಿ, ಜನರ ದುಡ್ಡು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಬೇಕು, ಏನ್ರಿ ಜನರ ದುಡ್ಡಲ್ಲಿ ಹೋಗ್ತಾ ಇದ್ದೀರಿ? ಆ 22 ಲಕ್ಷದಲ್ಲಿ ಎಷ್ಟು 2 ಸಾವಿರ ಹಾಕ್ಬೋದಾಗಿತ್ತು ಗೃಹಲಕ್ಷ್ಮಿಗೆ? ಈ ಥರ ನೀವು ಸುತ್ತಾಡಿದರೆ, ಜನರ ದುಡ್ಡಲ್ಲಿ ಸುತ್ತಾಡಿದರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳಿದರೆ ನಿಮ್ಮ ಹಿರಿತನಕ್ಕೊಂದು ಶ್ರೇಷ್ಠತೆ ಇತ್ತು ಸರ್. ನೆಕ್ಸ್ಟ್.